ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶುಭ. ಇವತ್ತಿನ ದಿನ ನಾನು 2 ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ. ಅದರಲ್ಲೂ ಕೂಡ ತುಪ್ಪದ ದೋಸೆ ತುಂಬಾ ಚೆನ್ನಾಗಿತ್ತು. ನಾನು ಮಾಡಿಕೊಂಡಿದ್ದೆ, ತುಂಬಾ ಸಖತ್ತಾಗಿ ಬಂದಿತ್ತು. ಅದಕ್ಕೋಸ್ಕರ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆಯೇ ಇವತ್ತಿನ ದಿನ ನಾನು ಇನ್ನೊಂದು ರೆಸಿಪಿಯನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ. ಕ್ಯಾಬೇಜಿನಿಂದ ಒಂದು ಬೋಂಡವನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಈ ಪಕೋಡನೂ ಮಾಡ್ಕೊಳ್ತಾರೆ, ಅದರಲ್ಲೂ ಕೂಡ ಈ ರೀತಿ ಬೋಂಡವನ್ನು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ನಾವು ಇವಾಗ ಈ ಗೋಬಿ ರೋಲೆಲ್ಲ ಮಾಡ್ತಾರೆ ನೋಡಿ, ಆ ರೀತಿಯಾಗಿ ಈ ಒಗ್ಗರಣೆಯನ್ನು ನಾವು ಈ ಬೋಂಡನ ಮಾಡ್ಕೊಳ್ತೀವಿ ನೋಡಿ, ಅದಕ್ಕೆ ಸ್ವಲ್ಪ ಒಗ್ಗರಣೆಯನ್ನು ಹಾಕಿದ್ರೆ ನಮಗೆ ಈ ಗೋಬಿ ರೋಲೆಲ್ಲ ಮಾಡುವಾಗ ಬನ್ನಿಗೆಲ್ಲ ಹಾಕಿ ಕೊಡ್ತಾರೆ ನೋಡಿ, ಆ ರೀತಿಯಾಗಿ ಗೋಬಿ ರೋಲ್ ಆಗುತ್ತೆ. ಇದೆಲ್ಲ ತುಂಬ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಅದೇ ನಾನು ಈಸಿಯಾಗಿ ಹೇಗೆ ಮಾಡ್ಕೊಳ್ಬೋದು ಮನೆಯಲ್ಲೇ ಅಂತ ಹೇಳಿಬಿಟ್ಟು ಇವತ್ತು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ದೇನೆ ನನ್ನ ವೀಡಿಯೋನ ನೋಡಿ. ಇನ್ ಕೇಸ್ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಲೇಟಾಗಿಯೇ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನೋ ಗೊತ್ತಿಲ್ಲ, ಕೆಲಸಗಳೇ ಒಂಥರ ಆಗ್ತಾ ಇರಲಿಲ್ಲ. ನಾನು ಬೇಗ ಇದ್ರೂ ಕೂಡ ಸ್ವಲ್ಪ ನಿಧಾನನೇ ಅಂತ ಅನ್ನಿಸ್ಬಿಡ್ತಿತ್ತು. ಹಾಗೆಯೇ ಇವತ್ತಂತೂ ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಬೆಳಗಿನ ತಿಂಡಿಗೆ ತುಪ್ಪದ ದೋಸೆಯನ್ನು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನಿವಾಗ ಮಾಡ್ಕೊಳ್ತಾ ಇದ್ದೀನಿ. ಅದು ಏನಿಲ್ಲ, ಇವಾಗೆಲ್ಲ ಫುಲ್ಲು ಇನ್ಸ್ಟಾಗ್ರಾಮ್ ರೀಲ್ಸ್ನಲ್ಲೂ ಕೂಡ ಫುಲ್ಲು ಅದೇ ಟ್ರೆಂಡಿಂಗಲ್ಲಿದೆ ಅಂತಲೇ ಹೇಳ್ಬೋದು ಈ ತುಪ್ಪದ ದೋಸೆ. ಅದನ್ನು ನೋಡಿ ನನಗೂ ಕೂಡ ಇಷ್ಟ ಆಯಿತು. ನಾನು ಯಾಕೆ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಇವತ್ತು ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು, ಏನಿಲ್ಲ. ನಾವು ಮಾಮೂಲಿ ಯಾವ ಥರ ಹಿಟ್ಟನ್ನು ರುಬ್ಕೊಳ್ತೀವಿ ದೋಸೆಗೆ ಅದೇ ರೀತಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ. ಏನು ಅದಕ್ಕಾಗಿ ಏನು ಬೇರೆ ಸಪ್ರೇಟಾಗಿ ಏನೂ ನೆನೆಸ್ಕೊಳ್ಬೇಕಾಗಿಲ್ಲ. ನಾನಿವಾಗ ಒಂದು ಪುಟ್ಟ ಬಾಣಲೆಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಕಂಪ್ಲೀಟಾಗಿ ತುಪ್ಪವನ್ನೇ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಮಗೆ ಇದರಲ್ಲಿ ಸ್ವಲ್ಪ ತುಪ್ಪವನ್ನು ಜಾಸ್ತಿನೇ ಆಗುತ್ತೆ ಅಂತಲೇ ಹೇಳ್ಬೋದು, ಆದರೆ ನಾನು ಏನಿಲ್ಲ, ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ನಾನು ತುಪ್ಪವನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ದೋಸೆಯಿಂದ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಚಟ್ನಿಗೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದೇನಿಲ್ಲ, ಮಾಮೂಲಿ ಚಟ್ನಿಗೆ ತೆಂಗಿನಕಾಯಿ ತುರಿ, ಸ್ವಲ್ಪ ಒಣಮೆಣಸಿನ್ಕಾಯಿ, ಹಾಗೆಯೇ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಎಲ್ಲವನ್ನು ಹಾಕ್ಕೊಂಡು ನಾನು ಮಿಕ್ಸಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಚಟ್ನಿಗೆ ನೋಡಿ, ದೋಸೆ ಹಿಟ್ಟು ಕೂಡ ತುಂಬಾ ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ. ಇವಾಗ ನೋಡಿ, ಇದು ದೋಸೆಗೂ ಕೂಡ ಇವಾಗ ನಾನು ಒಂದು ಕಾವಲಿಯನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಅದಕ್ಕೆಲ್ಲ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಬಿಸಿ ಆಗೋದಕ್ಕೆ. ಇದಕ್ಕೆ ನಾವು ಈ ಮಸಾಲೆ ದೋಸೆಯನ್ನು ಹಾಕ್ತೀವಿ ನೋಡಿ, ಆ ರೀತಿ ಹಾಕಬಾರ್ದು. ಈ ಸೆಟ್ ದೋಸೆಗೆಲ್ಲ ಮಾಡ್ತೀವಿ ನೋಡಿ, ಹಬೆಯಲ್ಲಿ ಮಾಡ್ಕೊಳ್ತೀವಲ್ಲ, ಆ ಥರ ದೋಸೆಯನ್ನು ನಾವು ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ದೋಸೆ ಹಾಕಿದ ನಂತರ ಇದಕ್ಕೂ ಕೂಡ ತುಪ್ಪವನ್ನು ಹಾಕ್ಕೊಳ್ಬೇಕಾಗುತ್ತೆ. ಇದಕ್ಕೆ ತುಂಬ ಜಾಸ್ತಿನೇ ತುಪ್ಪ ಆಗುತ್ತೆ ಅಂತ ಅನ್ಕೋಬೋದು, ಆದರೆ ಏನಿಲ್ಲ, ನಾನು ಈ 3 ದೋಸೆಯಿಂದ ನಾನು ಇಷ್ಟು ಚಿಕ್ಕ ಸ್ಪೂನಿಂದ ನಾನು ಈ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗಿದ್ದಾಗಿ ಅಲ್ಲಿಂದ ಅಲ್ಲಿಗೆ ಕರೆಕ್ಟ್ ಆಗುತ್ತೆ, ಹೆಚ್ಚು ಅಂತಲೂ ಅನಿಸೋದಿಲ್ಲ. ನೋಡಿ, ಇವಾಗ ಈ ಥರ ಮಡ್ಚ್ಕೊಂಡು ಬೇಯಿಸ್ಕೊಳ್ಳೋಣ. ಇವಾಗ 2 ಕಡೆಯೂ ಕೂಡ ನಾನು ತುಪ್ಪವನ್ನೇ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ನಾನಿವಾಗ. ನೋಡಿ, ಈ ರೀತಿಯಾಗಿ ನಿಧಾನ ಉರಿಯಲ್ಲಿ, ನಮಗೆ ಸೀದು ಹೋಗಬಾರ್ದಾದ್ರೆ, ಇದು ಸ್ವಲ್ಪ ಕಪ್ಪಾದರೆ ನಮಗೆ ಅಷ್ಟು ಚೆನ್ನಾಗಲ್ಲ ಈ ದೋಸೆ. 2 ಕಡೆಯೂ ನೋಡಿಕೊಂಡು ನಿಧಾನವಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ಇವಾಗ ನಾನು ಇದು ಒಂದು ಬೌಲಿಗೆ ಚಟ್ನಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿವಾಗ ಮಾಡಿ ಇಟ್ಕೊಟ್ಟಿದ್ನಲ್ಲ ಚಟ್ನಿ, ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಚಟ್ನಿಗೆ ಕಲರು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆದರೆ ನನಗೆ ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಚಟ್ನಿನೇ ಇಷ್ಟ ಆಗೋದ್ರಿಂದ ನಾನು ಈ ರೀತಿಯಾಗಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಇದಕ್ಕೂ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ತುಪ್ಪ, ಇವಾಗೆಲ್ಲ ಈರುಳ್ಳಿಗೆಲ್ಲ ಫ್ರೈ ಮಾಡ್ಕೊಳ್ಳೋದಕ್ಕೂ ಕೂಡ ಹಾಕ್ಕೊಂಡಿರ್ತೀವಲ್ಲ, ಹಾಗಾಗಿ ನಾವು ಇವಾಗ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿಯಾಗಿ ದೋಸೆ ಬೆಂದಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾನಿವಾಗ ಇದಕ್ಕೆ ಚಟ್ನಿ ಮತ್ತು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಈರುಳ್ಳಿ ಎಲ್ಲ, ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಯಾವಾಗಲೂ ಆಲೂಗೆಡ್ಡೆ ಪಲ್ಯ ಅಥವಾ ಸಾಂಬಾರೇನಾದರೂ ಮಾಡ್ಕೊಳ್ತೀವಿ ಚಟ್ನಿ ಈ ಥರ, ಅದಕ್ಕೆ ಈ ರೀತಿಯಾಗಿ ಈ ದೋಸೆಗೆ ನಾವು ತುಪ್ಪದ ದೋಸೆಗೆ ಈರುಳ್ಳಿಯನ್ನು ಫ್ರೈ ಮಾಡಿಕೊಂಡು ಈ ಚಟ್ನಿ ಒಳಗಡೆ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನೋಡಿನೇ ಕೂಡ ತುಂಬಾ ಇಷ್ಟ ಆಯಿತು, ನಾನು ಕೂಡ ಮಾಡಬೇಕು ಅಂತ ಅದಕ್ಕೋಸ್ಕರ ಮಾಡಿಕೊಂಡು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಈ ದೋಸೆ. ಅದರಲ್ಲೂ ಈ ಚಟ್ನಿ ಜೊತೆ ಈರುಳ್ಳಿಯನ್ನು ತುಪ್ಪದಲ್ಲಿ ಒಗ್ಗರಣೆ ಮಾಡಿ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ದೋಸೆನ ಕಡಿಮೆ ತಿನ್ನೋರು ಕೂಡ ಜಾಸ್ತಿನೇ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನಾನು
ಒಂದು ಕ್ಯಾಬೇಜಿನಿಂದ ನಾನು ಒಂದು ಬೋಂಡವನ್ನು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾದ ಒಂದು ಕ್ಯಾಬೇಜನ್ನು ತಗೊಂಡಿದ್ದೀನಿ. ನಾನು ಇದರಲ್ಲಿ ಅರ್ಧ ಮಾತ್ರ ತಗೊಳ್ತಾ ಇದ್ದೀನಿ. ಇದು ತುಂಬಾ ದೊಡ್ಡದಾಗಿದೆ, ಹಾಗಾಗಿ ಸ್ವಲ್ಪ ಆಗಿದ್ರೆ ಸಾಕಾಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಅರ್ಧವನ್ನು ಕಟ್ ಮಾಡಿಕೊಂಡು ನಾನು ಇದನ್ನು ತಗೊಳ್ತಾ ಇದ್ದೀನಿ. ಈ ಕ್ಯಾಬೇಜನ್ನು ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ನೀರಲ್ಲಿ ನಾನು ಅರಿಶಿಣ ಮತ್ತು ಉಪ್ಪನ್ನು ಹಾಕಿ ತೊಳೆದ್ಬಿಟ್ಟು ಆನಂತರ ಆ ನೀರನ್ನೆಲ್ಲ ಸೋರಿಸ್ಕೊಂಡು ನಾನು ಇಟ್ಕೊಳ್ತೀನಿ. ಇವಾಗ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಅರಿಶಿಣ ಪುಡಿ, ಉಪ್ಪು ಎಲ್ಲವನ್ನು ಹಾಕ್ಕೊಂಡು ಕ್ಲೀನಾಗಿ ತೊಳ್ಕೊಂಡು ಅದನ್ನು ನೀರೆಲ್ಲ ನಾವು ತೆಗೆದುಬಿಡಬೇಕು, ಇಲ್ಲಾಂದರೆ ಸ್ವಲ್ಪ ನೀರಾಗಿಬಿಡುತ್ತೆ ನಮಗೆ ಕಲಸುವಾಗ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ನೋಡಿ ಹಾಕ್ಕೊಳ್ಬೇಕಾಗುತ್ತೆ, ಯಾಕೆಂದರೆ ನಾವು ಫ್ರೈ ಮಾಡುವಾಗ ಸ್ವಲ್ಪ ಜಾಸ್ತಿ ಉಪ್ಪಾದಂಗೆ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಖಾರ ಇದೆ, ಖಾರ ಪುಡಿ, ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಕಾರ್ನ್ಫ್ಲೋರ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಕಾರ್ನ್ಫ್ಲೋರ್ ಮತ್ತು ಅಕ್ಕಿ ಹಿಟ್ಟು ಎರಡನ್ನೂ ಕೂಡ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡ್ರೆ ಇದೊಂಥರ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು, 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಕಡಲೆ ಹಿಟ್ಟು ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಇದೆಲ್ಲವನ್ನು ಹಾಗೆಯೇ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನಾವು ಒಂದೇ ಸರಿ ಮಿಕ್ಸ್ ಮಾಡ್ಕೊಳ್ದೇ ಕಲಿಸ್ಕೊಂಡ್ರೆ ಒಂದೊಂದು ಕಡೆನೇ ಉಳ್ಕೊಂಬಿಡುತ್ತೆ. ಅದಕ್ಕೋಸ್ಕರ ಈ ಎಲ್ಲವನ್ನು ಈ ಥರ ಒಂದು ಸ್ಪೂನ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ನಂತರ ನಾವು ಕೈಯಲ್ಲಿ ಕಲಿಸ್ಕೊಳ್ಳೋಣ. ಇವಾಗ ನಾವು ನೀರೆಲ್ಲ ಸೋರಿಸಿರ್ತೀವಲ್ಲ, ಹಾಗಾಗಿ ನೀರಿನ ಅಂಶ ಇರೋದಿಲ್ಲ ಅದರಲ್ಲಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾವು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋಣ. ಈ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದನೂ ಕೂಡ ತುಂಬಾ ಚೆನ್ನಾಗಾಗುತ್ತೆ ಈ ಬೋಂಡಕ್ಕೆ. ನೋಡಿ ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನಾನು ನೀರೆಲ್ಲ ತೆಗೆದಿರ್ತೀನಿ ನೋಡಿ, ಅದಕ್ಕೋಸ್ಕರ ಇದರಲ್ಲಿ ನೀರಿನ ಅಂಶ ಹೆಚ್ಚಿರಲ್ಲ. ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಕಲಿಸ್ಕೊಳ್ಳೋಣ. ಅಂದರೆ ಒಂದೇ ಸರಿ ನೀರು ಹಾಕ್ಕೊಬಿಟ್ರೆ ತುಂಬಾ ನೀರಾಗಿಬಿಡುತ್ತೆ. ಈ ಕ್ಯಾಬೇಜ್ ಕೂಡ ನೀರು ಬಿಡೋದ್ರಿಂದ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಕಲಿಸ್ಕೊಳ್ಳೋಣ. ನಮಗೆ ಉಂಡೆಗಳನ್ನ ಮಾಡ್ಕೊಳ್ಳೋದಕ್ಕೆ ನಮಗೆ ಒಂದು ಹದ ಬಂದರೆ ಸಾಕು, ಅಷ್ಟರೊಳಗಡೆ ನಾವು ಕಲಿಸ್ಕೊಳ್ಳೋಣ. ನೋಡಿ ನೀರು ಸಾಕಾಗುತ್ತೆ. ನಾವು ಒಂದು ಸ್ವಲ್ಪ ಹೊತ್ತು ಹೀಗೆ ಕಲಿಸ್ಬಿಟ್ಟು ಬಿಟ್ರೂ ಕೂಡ ಅದು ನೀರೆಲ್ಲ ಬಿಟ್ಕೊಬಿಡುತ್ತೆ ಕ್ಯಾಬೇಜಿಂದ. ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿ ಇರುವ ಹಾಗೇ ನಾವು ಕಲಿಸ್ಕೊಳ್ಬೇಕು, ಇಲ್ಲಾಂದರೆ ಅದು ಫುಲ್ ನೀರು ಬಿಟ್ಕೊಂಡ್ಬಿಟ್ಟು ಒಂಥರ ಉಂಡೆಗಳೆಲ್ಲ ಅಷ್ಟೊಂದು ಚೆನ್ನಾಗಾಗಲ್ಲ, ಒಂಥರ ಮೆತ್ತಗಾಗ್ಬಿಡ್ತವೆ. ಅದಕ್ಕೋಸ್ಕರ ನೋಡಿ ಇವಾಗ ಈ ರೀತಿಯಾಗಿ ನಾನು ಕಲಸಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಇವಾಗ ನಾವು ಬೇಕಿದ್ರೆ ಒಂದು ಪ್ಲೇಟಿಗೆ ಎಲ್ಲ ಉಂಡೆಗಳನ್ನೆಲ್ಲ ಮಾಡಿ ಇಟ್ಕೊಂಡು ಕೂಡ ನಾವು ಬೇಯಿಸ್ಕೊಳ್ಬೋದು. ನಾನಿವಾಗ ಹೀಗೇ ಹಿಂಗೆ ಉಂಡೆಗಳ ಥರ ಮಾಡಿಕೊಂಡು ಇಟ್ಕೊಳ್ತೀನಿ. ನೋಡಿ ಈ ಥರ ಮಾಡಿಕೊಂಡು ಇಟ್ಕೋಬೇಕು. ನೋಡಿ ಈ ಥರ ಉಂಡೆ ಕಟ್ಟೋಕ್ಕಾದರೆ ನಮಗೆ ಇದು ಚೆನ್ನಾಗಿ ಹದ ಬಂದಿದೆ ಅಂತ ಅರ್ಥ. ನಾನಿವಾಗ ಸ್ವಲ್ಪನೇ ಉಂಡೆ ಮಾಡಿ ಇಟ್ಕೊಂಡು ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ಎಣ್ಣೆ ಕೂಡ ಬಿಸಿ ಆಗಿದೆ. ಇವಾಗ ಹಾಕ್ಕೊಳ್ತೀನಿ. ನಾನು ಒಂದು ನೋಡ್ತೀನಿ ಎಣ್ಣೆ ಬಿಸಿಯಾಗಿದೆಯಾ ಹೇಗೆ ಅಂತ ಹೇಳಿಬಿಟ್ಟು. ಆವಾಗ ಚೆನ್ನಾಗಿ ಬಿಸಿಯಾಗಿದ್ದರೆ ನಾನು ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಈ ರೀತಿಯಾಗಿ ಈ ಥರ ಉಂಡೆಗಳನ್ನ ಎಲ್ಲವನ್ನು ಕೂಡ ನಾವು ಹಾಕ್ಕೊಳ್ಳೋಣ. ಇದು ನಮಗೆ ಚೆನ್ನಾಗಿ ಎಣ್ಣೆ ಎಲ್ಲ ಬಿಸಿಯಾಗಿದೆ, ಇದು ಉಂಡೆನೂ ಕೂಡ ಬಿಟ್ಕೊಳ್ಳಲ್ಲ. ಮತ್ತು ನಾವು ಕಲಿಸುವಾಗನೂ ಕೂಡ ಚೆನ್ನಾಗಿ ಕಲಿಸ್ಕೊಂಡ್ರೆ ನಮಗೆ ಎಲ್ಲೂ ಕೂಡ ಉಂಡೆಗಳು ಬಿಟ್ಕೊಳ್ಳೋದಿಲ್ಲ. ನೋಡಿ ಇಷ್ಟು ಚೆನ್ನಾಗಿ ಬಂದು ತಿರುಗಿಸಿದ್ರೂ ಕೂಡ ಇದು ಏನೂ ಆಗೋಲ್ಲ, ತುಂಬಾ ಚೆನ್ನಾಗಿರುತ್ತೆ ಇದು. ನಾವು ಈ ಡ್ರೈ ಗೋಬಿ ಎಲ್ಲ ಮಾಡ್ಕೊಳ್ಳೋಕ್ಕೆಲ್ಲ ಈ ಥರ ಕ್ರಿಸ್ಪಿಯಾಗಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ನಾವು ಈ ಗೋಬಿ ಮಂಚೂರಿ ಮಾಡ್ಕೊಳ್ಳುವಾಗ ಎಲ್ಲ ಸ್ವಲ್ಪ ಸಾಫ್ಟಾಗಿದ್ದರೆ ಚೆನ್ನಾಗಿರುತ್ತೆ. ಆ ರೀತಿಯಾಗಿ ನೋಡಿ ಇಷ್ಟಾಗಿದೆ. ಇವಾಗ ತೆಗೆದಿಟ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಪ್ಲೇಟಿಗೆ ನಾನು ಇದಕ್ಕೇ ಸ್ವಲ್ಪ ಒಗ್ಗರಣೆನ ಹಾಕ್ಕೊಂಡು ಸಾಸ್ದು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು ಇದನ್ನೆಲ್ಲ ನಾವು ಒಗ್ಗರಣೆಗೆ ಹಾಕ್ಕೊಂಡು ಈ ಪೇಸ್ಟ್ ಕೂಡ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ವಲ್ಪ ಬೆಳ್ಳುಳ್ಳಿನ ನಾವು ಚೆನ್ನಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಅದನ್ನು ಎಲ್ಲವೂ ಕೂಡ ಕ್ಯಾಪ್ಸಿಕಮ್ ಎಲ್ಲ ಸೇರಿಸಿ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಇದೆಲ್ಲವನ್ನು ಸೇರಿಸಿ ಸ್ವಲ್ಪ ಒಗ್ಗರಣೆ ಮಾಡಿಕೊಂಡ್ರೆ ನಮಗೆ ಗೋಬಿ ಮಂಚೂರಿ ರೆಡಿ ಆಗುತ್ತೆ. ಹಾಗೆಯೇ ಈ ಮಕ್ಕಳಿಗೆಲ್ಲ ನೋಡಿ ಇದರಲ್ಲೆಲ್ಲ ಬೇಕ್ರಿಯಲ್ಲಿ ಸಿಗುತ್ತೆ ನೋಡಿ ಗೋಬಿ ರೋಲ್ ಅಂತ ಹೇಳ್ಬಿಟ್ಟು ಬನ್ ಒಳಗಡೆ ಎಲ್ಲ ಹಾಕಿಬಿಟ್ಟು ಕೊಡ್ತಾರಲ್ಲ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ರೀತಿಯಾಗಿ ನಾನು ಎಲ್ಲವನ್ನು ಈ ರೀತಿ ಮಾಡ್ಕೊಂಡಿರ್ತೀನಿ. ನಾನು ಇದನ್ನು ಗೋಬಿ ಮಂಚೂರಿ ಮಾಡೋಣ ಅಂತಲೇ ಹೇಳಿಬಿಟ್ಟು ಇಟ್ಕೊಂಡಿದ್ದಿದ್ದನ್ನ, ಆದರೆ ಇದೇ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನಮ್ಮ ಮನೇಲಿ ಎಲ್ಲರೂ ಕೂಡ ಇದನ್ನೇ ತಿಂದುಬಿಟ್ರು. ತುಂಬಾ ಚೆನ್ನಾಗಾಗುತ್ತೆ ಈ ರೀತಿ ಬೋಂಡನೂ ಕೂಡ. ನೋಡಿ ನಾನು ಇವಾಗ ಸುಮ್ಮನೆ ಒಂದು ಹಾಗೇ ಈ ಮಕ್ಕಳಿಗೆ ನಾನು ಮಾಡ್ಕೊಡೋಣ ಅಂತ ಹೇಳಿಬಿಟ್ಟು ಒಂದು ಬನ್ನಿಗೆ ನಾನು ಈ ಥರ ತೋರಿಸ್ತಾ ಇದ್ದೀನಿ. ಆ ಗೋಬಿ ರೋಲ್ದು ಬನ್ನೇ ಬೇರೆ ಇರುತ್ತೆ ನೋಡಿ. ನಾನು ಇದಕ್ಕೆ ಈ ರೀತಿಯಾಗಿ ಈ
ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನೇ ಕೂಡ ನಾನು ಹಾಕಿಬಿಟ್ಟು ಈ ಥರ ಒಂದು ಬಟರ್ ಪೇಪರ್ ಮೇಲೆ ಇಟ್ಬಿಟ್ಟು ಈ ಥರ ಮಾಡಿಕೊಂಡ್ರೆ ನಾವು ಮನೆಯಲ್ಲೂ ಕೂಡ ಈಸಿಯಾಗಿ ಗೋಬಿ ರೋಲ್ನ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಎಲ್ರಿಗೂ ಕೂಡ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.